ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೋಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾರ್ಬಿಯಿಂದ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಅಂದ್ಕೊಳ್ಳಿ, ಫ್ಯಾಕ್ಟ್ರಿಯಿಂದ ಒಂದು ವೇಳೆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬೇಕಾದ್ರೆ ಮಿನಿಮಮ್ ಎಷ್ಟು ಕ್ವಾಂಟಿಟಿ ಇರಬೇಕು, ಯಾವ ಒಂದು ಸಂದರ್ಭದಲ್ಲಿ ನಿಮಗೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಸಪ್ಲೈ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನೀವು ನಿಮ್ಮ ಸಿಟಿಯಲ್ಲಿರೋ ಟೈಲ್ ಶೋರೂಮಲ್ಲಿ ಹೋಗಿ ನೀವು ಟೈಲ್ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಯಾವುದೇ ಒಂದು ಡಿಸೈನ್ ಅವರ ಹತ್ರ ಸ್ಟಾಕಲ್ಲಿ ಇದ್ದಾಗ ನೀವು 2 ಬಾಕ್ಸು, 5 ಬಾಕ್ಸು, 10 ಬಾಕ್ಸು, 20 ಬಾಕ್ಸು, ನಿಮಗೆ ಯಾವ ಥರ ಕ್ವಾಂಟಿಟಿ ಬೇಕು ನೀವು ಆ ಥರ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ದಟ್ಸ್ ಕಾಲ್ಡ್ ರಿಟೇಲ್ ಸಿಸ್ಟಮ್ ಅನ್ನೋದು. ರಿಟೇಲಲ್ಲಿ ಏನಾಗುತ್ತೆ, ನಿಮಗೆ ಚಿಕ್ಕ ಚಿಕ್ಕ ಕ್ವಾಂಟಿಟಿ ಕೊಟ್ಬಿಡ್ತಾರೆ, ಬಟ್ ಪ್ರೈಸಿಂಗ್ ಏನಾಗುತ್ತೆ, ಅದು ರಿಟೇಲ್ ಪ್ರೈಸಸ್ ಅಂದರೆ ಹೈಯರ್ ಪ್ರೈಸಸಲ್ಲಿ ಬಂದ್ಬಿಡುತ್ತೆ. ಅದು ಇಟ್ಸ್ ಅ ರಿಟೇಲ್ ಸಿಸ್ಟಮ್. ಈಗ ನಾವು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಒಂದು ವೇಳೆ ಮಾತಾಡಿದ್ದೆ ಆದರೆ ಅಲ್ಲಿ ರಿಟೇಲ್ ಥರ ಸಿಸ್ಟಮ್ ಇರಲ್ಲ. ಅಲ್ಲಿ ನಿಮಗೆ 20 ಬಾಕ್ಸು, 30 ಬಾಕ್ಸು, 2 ಬಾಕ್ಸು, 10 ಬಾಕ್ಸು ಈ ಥರ ಬರಲ್ಲ. ಅಲ್ಲಿ ಒಂದು ಫ್ಯಾಕ್ಟ್ರಿ ಲೆವೆಲಲ್ಲಿ ಒಂದು ಸರ್ಟನ್ ಕ್ವಾಂಟಿಟಿ ಕೊಡಬೇಕಾಗುತ್ತೆ. ಆವಾಗಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡೋಕ್ಕೆ ಈಸಿ ಆಗುತ್ತೆ. ಎಷ್ಟು ಮಿನಿಮಮ್ ಕ್ವಾಂಟಿಟಿ, ಒಂದೇ ಸೈಜಲ್ಲಿ ಒಂದೇ ಡಿಸೈನಲ್ಲಿ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ವೇಳೆ 2 ಫೀಟ್ ಬೈ 4 ಫೀಟಲ್ಲಿ ಟೈಲ್ ಬೇಕಾಗಿದ್ದೆ ಆದರೆ ಒಂದೇ ಡಿಸೈನಲ್ಲಿ ನಿಮಗೆ ಕಡಿಮೆ ಅಂತಂದರೆ 2000 ಸ್ಕ್ವೇರ್ ಫೀಟ್ ರಿಕ್ವೈರ್ಮೆಂಟ್ ನೀವು ಕೊಡಬೇಕಾಗತ್ತೆ. ಆ ಒಂದು ಕಂಡೀಷನಲ್ಲಿ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡೋಕ್ಕೆ ಆಗುತ್ತೆ. ಈಗ ಒಂದು ವೇಳೆ ಫಾರ್ ಎಕ್ಸಾಂಪಲ್ ನಿಮ್ಮದು 1000 ಸ್ಕ್ವೇರ್ ಫೀಟ್ ಇದೆ ಅಂದ್ಕೊಳ್ಳಿ. ನಾನು ಒಂದು ವೇಳೆ 2 ಫೀಟ್ ಬೈ 4 ಫೀಟ್ ಮಾತಾಡಿದಾಗ 1000 ಸ್ಕ್ವೇರ್ ಫೀಟ್ ಅಂದರೆ 60 ಬಾಕ್ಸ್ ಅಪ್ರಾಕ್ಸಿಮೇಟ್ಲಿ ಆಗುತ್ತೆ. ಆ ಥರ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಬರಲ್ಲ. So we required a minimum quantity for 2000 in a single size in a single design. ಈಗ ನೀವು ಅಂದ್ಕೊಳ್ಳಿ, ನಿಮ್ಮದು ಒಂದು ವೇಳೆ 2000 ಸ್ಕ್ವೇರ್ ಫೀಟ್ ಇದೆ ಅಂದ್ಕೊಳ್ಳಿ. ಸೊ ಆ ಒಂದು ಕಂಡೀಷನ್ ತೊಗೋಬೋದಾ? ಪ್ರಿಫರ್ ಮಾಡಬೇಡಿ. ನಾನು ಅಂತ ಇದ್ದೆ ಮಿನಿಮಮ್ ಕ್ವಾಂಟಿಟಿ ಒಂದೇ ಡಿಸೈನ್ ಒಂದೇ ಸೈಜಸ್ಸಲ್ಲಿ. ಬಟ್ ಈಗ ಏನಾಗುತ್ತೆ, ನಿಮ್ದು ಒಂದು ವೇಳೆ ಅಂದ್ಕೊಳ್ಳಿ 2000 ಸ್ಕ್ವೇರ್ ಫೀಟ್ ಇದೆ, ಒಂದೇ ಸಿಂಗಲ್ ಡಿಸೈನ್ ನಿಮ್ಗೆ ಬೇಕಾಗಿದೆ. ಬಟ್ ಅವಾಗ ಏನಾಗುತ್ತೆ, ಸಾರಿ, ಮಿನಿಮಮ್ ಕ್ವಾಂಟಿಟಿ ಇದ್ದಾಗ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮ್ಯಾಕ್ಸಿಮಮ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಲೋಕಲಿಂದ ಪರ್ಚೇಸ್ ಮಾಡೋವಾಗ ಏನು ಪ್ರೈಸ್ ಸಿಗುತ್ತೆ ನಿಮಗೆ, ಮತ್ತು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಾವು ಒಂದು ವೇಳೆ ಆರ್ಗನೈಸ್ ಮಾಡಿ ನಿಮ್ಗೆ ಕೊಡಬೇಕಾದ್ರೆ ಇನ್ಕ್ಲೂಡ್ ಟ್ರಾನ್ಸ್ಪೋರ್ಟು ನೀವು ಒಂದು ವೇಳೆ ನೀವು ಕಂಪೇರ್ ಮಾಡಿದ್ದೆ ಆದಾಗ ಪ್ರೈಸಸ್ಸು ನಿಮಗೆ ಅಷ್ಟೊಂದು ಮಾರ್ಜಿನೇಬಲ್ ಡಿಫ್ರೆನ್ಸ್ ಬರಲ್ಲ. ಯಾಕಂದರೆ ಫಾರ್ ಎಕ್ಸಾಂಪಲ್ 2000 ಸ್ಕ್ವೇರ್ ಫೀಟ್ ಅಂದ್ಕೊಳ್ಳಿ, 120 ಬಾಕ್ಸ್. ಆ ಒಂದು 120 ಬಾಕ್ಸನ್ನು ಲೋಡಿಂಗ್ ಸಲುವಾಗಿ ಏನು ದೊಡ್ಡ ಟ್ರಕ್ ಇರುತ್ತಲ್ಲ, ಅದು ಫ್ಯಾಕ್ಟ್ರಿಯಲ್ಲಿ ಹೋಗಲ್ಲ. ಆ ಥರ ಆ ಒಂದು ಕಂಡೀಷನ್ ಏನಾಗುತ್ತೆ, ಲೋಕಲ್ ಟ್ರಾನ್ಸ್ಪೋರ್ಟೇಷನಿಂದ ಅಲ್ಲಿ ಚಿಕ್ಕ ಟ್ರಾನ್ಸ್ಪೋರ್ಟ್ ಏನಿರುತ್ತಲ್ಲ, ಆ ಒಂದು ಟ್ರಕ್ಕಲ್ಲಿ ಲೋಡ್ ಮಾಡ್ಕೊಂಡ್ಬಿಟ್ಟು ಎಲ್ಲಿ ದೊಡ್ಡ ಟ್ರಕ್ ಲೋಡ್ ಆಗ್ತಿದೆಯಲ್ಲ ಅಲ್ಲಿ ತಂದುಬಿಟ್ಟು ಲೋಡ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಒಂದು ಲೋಕಲ್ ಟ್ರಾನ್ಸ್ಪೋರ್ಟ್ ಆಗಿಬಿಡುತ್ತೆ. ಸೆಕೆಂಡ್, ನಿಮ್ಗೆ ಹೇಳ್ತಾ ಇದ್ದೆ, ದ ಮೋರ್ ಲೋ ಕ್ವಾಂಟಿಟಿ ನಿಮ್ಮದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೈಯರ್ ಸೈಡ್ ಬರುತ್ತೆ ಅಂತೇಳಿ. ಸೊ ಅಷ್ಟು ನಿಮಗೆ ಡಿಫ್ರೆನ್ಸ್ ಬರಲ್ಲ. ಸೊ ಒಂದು ವೇಳೆ ನಿಮಗೆ ಮಿನಿಮಮ್ಮು 5000 ಮೇಲ್ಗಡೆ ಒಂದು ವೇಳೆ ಏನಾದರೂ ಕ್ವಾಂಟಿಟಿ ಇದ್ದರೆ ನೀವು ಪ್ರಿಫರ್ ಮಾಡಿ. ಕೆಳಗಡೆ ಇದ್ದರೆ ನೀವು ಮಾಡೋಕ್ಕೆ ಹೋಗಬೇಡಿ. ಏನಾಗುತ್ತೆ, ಟೈಲ್ ಏನಾದರೂ ಕಡಿಮೆ ಬಿದ್ದುಬಿಡ್ತು ಅಂತಂದರೆ ನಿಮಗೆ 2-3 ಬಾಕ್ಸು ಆರ್ಗನೈಸ್ ಮಾಡೋದೆಲ್ಲ ತುಂಬ ಡಿಫಿಕಲ್ಟು. ಸೊ 5000, 6000, 7800 ಈ ಥರ ಏನಾದರೂ ಇದ್ದರೆ ನೀವು ಪ್ರಿಫರ್ ಮಾಡಿ. ಮತ್ತೊಂದು ಇಲ್ಲೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಬೇಸಿಕ್ ಟೈಲಲ್ಲಿ ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ, ಬೇಸಿಕ್ ಅಂತಂದರೆ ವಾಲ್ ಟೈಲಲ್ಲಿ 12/18 ಅಂತೇಳಿ ಒಂದು ಚಿಕ್ಕ ಸೈಜ್ ಬರುತ್ತೆ, ಅಥವಾ 2 ಫೀಟ್ ಬೈ 2 ಫೀಟ್ ಈ ಥರ ಏನಾದರೂ ಇದ್ದ ರಿಕ್ವೈರ್ಮೆಂಟು ನೀವು ಬರೋಕ್ಕೆ ಹೋಗ್ಬೇಡಿ ಅಲ್ಲಿ. ಹಾಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಮಾರ್ಜಿನೇಬಲ್ ನಿಮಗೆ ಡಿಫ್ರೆನ್ಸ್ ಬರಲ್ಲ. ನಿಮಗೆ ಮಾರ್ಜಿನೇಬಲ್ ಡಿಫ್ರೆನ್ಸ್ ಬೇಕಂತಂದರೆ ಕಡಿಮೆ ಕ್ವಾಂಟಿಟಿ ಇದ್ದಾಗೂ ಸಹ ನಿಮಗೆ ಒಂದು ವೇಳೆ 5000 ಇದೆ ಅಂದ್ಕೊಳ್ಳಿ, ಅದರಲ್ಲಿ ನಿಮಗೆ 4/6 ಇದ್ದರೆ ಬನ್ನಿ, ಪ್ರಾಬ್ಲಮ್ ಇಲ್ಲ. ಒಳ್ಳೆ ರೇಟು ಒಳ್ಳೆ ಕ್ವಾಲಿಟಿ ಸಿಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಬ್ಯಾಂಗ್ಳೂರು ಸಿಟಿ ಮಾತಾಡ್ತಾ ಇದ್ದರೆ, ಒಂದು ವೇಳೆ ನೀವು ಮಾರ್ಬಿಯಿಂದ 4/6 ಪರ್ಚೇಸ್ ಮಾಡಿದ್ದೇ ಆದರೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟು ನಿಮಗೆ ಅಲ್ಲಿ ಬರೋ ತನಕ ಅಪ್ರಾಕ್ಸಿಮೇಟ್ಲಿ ನಾನು ಹೇಳಿದ್ರೆ ನಿಮಗೆ ಒಂದು 60 ಹಿಡ್ಕೊಂಡು 65 ತನಕ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಪ್ರೀಮಿಯಂ ಗ್ರೇಡಲ್ಲಿ ನಿಮಗೆ ಟೈಲ್ ಸಿಗ್ಬಿಡುತ್ತೆ. ನಾನು ಒಂದು 5 ರೂಪೀಸ್ ಯಾವಾಗಲೂ ಪ್ಲಸ್ ಮಾಡಿ ಹೇಳ್ತಾ ಇರ್ತೀನಿ, ನಾನು ಕಡಿಮೆ ಯಾವಾಗಲೂ ಹೇಳಲ್ಲ. ಯಾಕಂದರೆ ಟ್ರಾನ್ಸ್ಪೋರ್ಟಲ್ಲಿ ವೇರಿಯೇಷನ್ ಆದರೂ ಸ್ವಲ್ಪ ನಾನು ಪ್ಲಸ್ಸಲ್ಲಿ ಹಿಡ್ಕೊಂಡು ಹೋಗ್ತೀನಿ ನಾನು. ಸೊ ನಿಮಗೆ ಒಂದು ಅಪ್ರಾಕ್ಸಿಮೇಟ್ಲಿ 60 to 65 ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ 4/6 ಸಿಗುತ್ತೆ.
ಅದೇ ನೀವು ಅಲ್ಲಿ ಲೋಕಲಿಂದ ಪರ್ಚೇಸ್ ಮಾಡಿದ್ಯಾ ಆದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 90-100 ತನಕ ಅದು ಪ್ರೈಸಿಂಗಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಸೊ ಮಾರ್ಬಿಯಿಂದ ನಿಮ್ಗೆ ಏನಾದರೂ ಪ್ರೊಕ್ಯೂರ್ ಮಾಡಬೇಕಂತ ಏನಾದರೂ ಇದ್ದರೆ ಪ್ಲ್ಯಾನ್ ಇದ್ದರೆ, ಒಂದು ನಿಮಗೆ ಕ್ವಾಂಟಿಟಿ ಅಟ್ಲೀಸ್ಟ್ ಒಂದು 5000 ಇದ್ದರೂ ಸಹ ಬನ್ನಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸೈಜಸ್ ನೀವು ಬಿಗ್ಗರ್ ಸ್ಲ್ಯಾಬಲ್ಲಿ 4/6 ಆಯಿತು, 4/8 ಆಯಿತು, ಅಥವಾ ಸ್ಲ್ಯಾಬ್ಸ್ ಇದೆಯಲ್ಲ 2.5/8ಅಲ್ಲಿ, 2.5/10ಅಲ್ಲಿ ವ್ಯಾಲ್ಯೂ ಆ್ಯಡೆಡ್ ಐಟಮ್ಸ್ ನಿಮಗೆ ಏನಾದರೂ ಬೇಕಾದರೆ, ಎಕ್ಸ್ಕ್ಲೂಸಿವ್ ಸಮಥಿಂಗ್ ಬೇಕಾದರೆ ನೀವು ಮಾರ್ಬಿನ್ ಬಂದು ಪರ್ಚೇಸ್ ಮಾಡ್ಬೋದು. ಒಳ್ಳೆ ರೇಟ್ ಮಾರ್ಜಿನೇಬಲ್ ಡಿಫ್ರೆನ್ಸ್ ನಿಮಗೆ ಸಿಕ್ಬಿಡುತ್ತೆ ಲೋಕಲಿಂದ ನೀವು ಕಂಪೇರ್ ಮಾಡಿದಾಗ. ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ನಿಮಗೆ ನಂಬರ್ ಆಫ್ ಚಾಯ್ಸಸ್ ಸಿಗ್ಬಿಡುತ್ತೆ ಇನ್ ಟರ್ಮ್ಸ್ ಆಫ್ ಅ ಡಿಸೈನ್, ಇನ್ ಟರ್ಮ್ಸ್ ಆಫ್ ಅ ಸರ್ಫೇಸ್ ಟೈಪ್ಸ್ ಆಲ್ಸೋ. ಈಗ ನೀವು ಲೋಕಲಲ್ಲಿ ಹೋಗಿ ಎಲ್ಲ ನೋಡಿದಾಗ ಫಾರ್ ಎಕ್ಸಾಂಪಲ್ 4/6 ಅಂದ್ಕೊಳ್ಳಿ, ಅಲ್ಲೇನಾಗುತ್ತೆ ನಿಮಗೆ ಅಷ್ಟೊಂದು ಡಿಸೈನ್ಸ್, ಅಷ್ಟೊಂದು ಮಲ್ಟಿಪಲ್ ಸರ್ಫೇಸ್ ಆಪ್ಷನ್ಸ್ ಸಿಗಲ್ಲ. ಬಟ್ ಏನಾಗುತ್ತೆ ಅದೇ ನೀವು ಫ್ಯಾಕ್ಟ್ರಿಲಿ ಬಂದಾಗ ಒಂದೇ ಫ್ಯಾಕ್ಟ್ರಿಲಿ ಏನಾಗುತ್ತೆ 4/6 ಏನು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂದ್ಕೊಳ್ಳಿ, ಆ ಥರ ಒಂದು ಫ್ಯಾಕ್ಟ್ರಿಲಿ ಹೋದಾಗ ನಿಮಗೆ ಅಟ್ಲೀಸ್ಟ್ ನಿಮಗೆ ಮೋರ್ ದೆನ್ 500 ಡಿಸೈನ್ ಆಪ್ಷನ್ ಸಿಗ್ಬಿಡುತ್ತೆ. ಮೋರ್ ದೆನ್ 10 to 12 ಬೇರೆ ಬೇರೆ ಸರ್ಫೇಸ್ ಫಿನಿಷಸ್ ಎಲ್ಲ ನಿಮಗೆ ಸಿಗ್ಬಿಡುತ್ತೆ. ಸೊ ನಿಮಗೆ ಇನ್ ಟರ್ಮ್ಸ್ ಆಫ್ ಡಿಸೈನ್, ಇನ್ ಟರ್ಮ್ಸ್ ಆಫ್ ಸರ್ಫೇಸ್ ಫಿನಿಶು ಮಲ್ಟಿಪಲ್ ಆಪ್ಷನ್ ನಿಮಗೆ ಸಿಗ್ಬಿಡುತ್ತೆ. ಸೊ ಕ್ವಾಂಟಿಟಿ ನಿಮ್ದು ಒಂದು ವೇಳೆ ಕಡಿಮೆ ಇದ್ದಾಗ ನೀವು ಲೋಕಲಿಂದನೇ ಪ್ರಿಫರ್ ಮಾಡಿ. ನೋಡೋದು ಸಲ ಪ್ರೈಸಿಂಗಲ್ಲಿ ನಿಮಗೆ ಹೈಯರ್ ಸೈಡ್ ಹೋಗುತ್ತೆ. ಬಟ್ ಇದೊಂದು ಸಿಸ್ಟಮ್ ಇದೆ ನೋಡಿ, ಏನಾಗುತ್ತೆ ಚಿಕ್ಕ ಕ್ವಾಂಟಿಟಿ ಅಲ್ಲೇ ತೊಗೊಲೇಬೇಕಾಗುತ್ತೆ. ಈಗ ರಿಟೇಲ್ ಸಿಸ್ಟಮ್ ಜನನು ಏನಾಗುತ್ತೆ, ಅವರು ಒಂದು ಸ್ಟಾಕ್ ತೊಗೊಂಡು ಕುಂತಿರ್ತಾರೆ, ಅವ್ರದ್ದು ಇನ್ವೆಂಟ್ರಿ ಇರುತ್ತೆ. ಸೊ ಅವ್ರು ಏನಾಗುತ್ತೆ ನಿಮಗೆ ನಾವೇನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಾವೇನು ಪ್ರೈಸ್ ಕೊಡ್ತೀವಲ್ಲ ಆ ಥರ ಕೊಡೋಕ್ಕೆ ಬರಲ್ಲ. ಯಾಕಂದ್ರೆ ಅವ್ರದ್ದೆಲ್ಲ ಇನ್ವೆಂಟ್ರಿ ಇರುತ್ತೆ, ಅವ್ರದ್ದು ರೆಂಟೆಡ್ ಅಂದ್ಕೊಳ್ಳಿ, ಅಥವಾ ಅವ್ರ ಹತ್ರ ವರ್ಕರ್ದೆಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ, ಓವರ್ ಹೆಡ್ಸ್ ಇರುತ್ತೆ. ಸೊ ಅದ್ರ ಸಲುವಾಗಿ ಅವರು ಆ ರೇಟ್ ಕೊಡಲೇಬೇಕಾಗುತ್ತೆ. ಸೊ ನಿಮ್ದು ಒಂದು ವೇಳೆ ಕಡಿಮೆ ಕ್ವಾಂಟಿಟಿ ಇದ್ದರೆ ನೀವು ರಿಟೇಲಿಂದ ಪ್ರಿಫರ್ ಮಾಡಿ. ಒಂದು ವೇಳೆ ಮೋರ್ ದೆನ್ 5000 ಸ್ಕ್ವೇರ್ ಫೀಟು ಅಥವಾ ಅದಕ್ಕಿಂತಲೂ ತುಂಬ ಹೆಚ್ಚಿದ್ರೆ ನೀವು ಮಾರ್ಬಿ ಬಂದು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ, ಒಳ್ಳೆ ಡಿಸೈನ್ಸಲ್ಲಿ, ಒಳ್ಳೆ ಸರ್ಫೇಸ್ ಫಿನಿಷಸಲ್ಲಿ ರೀಸನೇಬಲಿ ರೇಟಲ್ಲಿ ನೀವು ತೊಗೊಂಡು ಹೋಗ್ಬೋದು. ನಿಮ್ದು ಒಂದು ವೇಳೆ 5000 ಮೇಲ್ಗಡೆ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಯಾವ ಥರ ಪ್ರೈಸ್ ಬರ್ಬೋದು, ಟ್ರಾನ್ಸ್ಪೋರ್ಟ್ ಏನು ಕಾಸ್ಟ್ ಬರುತ್ತೆ, ಇದೆಲ್ಲ ನಾನು ನಿಮಗೆ ಹೇಳ್ತೀನಿ. ನಿಮಗೆ ಒಂದು ವೇಳೆ ಅದೆಲ್ಲ ಓಕೆ ಅನಿಸಿದ್ರೆ ನೀವು ಮಾರ್ಬಿಯಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಮತ್ತೊಂದು ಏನಂತಂದರೆ ಮಾರ್ಬಿಯಲ್ಲಿ ಬರೋದು ಅಡ್ವಾಂಟೇಜು, ನಿಮಗೆ ಅಲ್ಲಿ ಟೈಲ್ ಎಡಿಸಿವ್ ಆಗುತ್ತೆ, ಸ್ಯಾಂಟ್ವೇರ್ ಆಗುತ್ತೆ, ಫಿಟ್ಟಿಂಗ್ಸ್ ಬರುತ್ತೆ ನಿಮಗೆ. ಈವನ್ ಪ್ಲೈಸು ನಿಮ್ಮ ಒಂದು ವೇಳೆ ಮನೇಲಿ ಫರ್ನಿಚರ್ ಮಾಡೋಕ್ಕಂದರೆ ಪ್ಲೈ ಸಿಗ್ಬಿಡುತ್ತೆ, ವೀನಿಯರ್ಸ್ ಎಲ್ಲ ನಿಮಗೆ ತುಂಬ ಬಿಲ್ಡಿಂಗ್ ಮೆಟೀರಿಯಲ್ ನಿಮಗೆ ಒಂದು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಒಳ್ಳೆ ಪ್ರೈಸಲ್ಲಿ ಸಿಗ್ಬಿಡುತ್ತೆ. ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಆ ಒಂದು ರಿಕ್ವೈರ್ಮೆಂಟು ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಕೊಡೋದೇ ಆಗ್ತಾ ಇದ್ದರೆ ನಾನು ನಿಮಗೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಪ್ರೊಕ್ಯೂರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ದು ಏನು ಕ್ವಾಂಟಿಟಿ ಇದೆ ನನಗೆ ನೀವು ಕಮೆಂಟಲ್ಲಿ ತಿಳಿಸಿ, ಅಥವಾ ನೀವು ನನ್ನ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಅಲ್ಲೂ ಸಹ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ವಿಡಿಯೋ ಇನ್ಫಾರ್ಮೇಷನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.